ಈಗಾಗಲೇ ನಮಗೆ ಯಾವುದೇ ರೀತಿಯ ಸರ್ಕಾರದಿಂದ ಮಾಹಿತಿಗಳು ಬಂದಿಲ್ಲ. ಪ್ರಾಯಶಃ ಸರ್ಕಾರದ ಚಿಂತನೆ ಇರಬಹುದು. ಕೆಲವು ಟೆಕ್ನಿಕಲ್ ಸಮಸ್ಯೆ ಇರುವಂತದ್ದು ಅಧಿಕಾರಿಗಳ ಹತ್ರ ಮಾಹಿತಿ ಕೇಳುವಂತದ್ದು ಇರಬಹುದು. ಇಲ್ಲಿ ಮರಣ ಆದ ನಂತರ ಅವರಿಗೆ ಅವರ ಅಕೌಂಟ್ಗೆ ಪುನರಪಿ ಹಣ ಹೋಗುವಂತದ್ದು ಇಂಥದ್ದೆಲ್ಲ ಕೆಲ ಅಂಕಿ ಅಂಶಗಳನ್ನು ಅಧಿಕಾರಿಗಳ ಹತ್ರ ಸರ್ಕಾರ ಕೇಳಿರ್ಬೋದು. ಮತ್ತೆ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ಸ್ಟಾಪ್ ಮಾಡುವಂತದ್ದು ಅಥವಾ ಬದಲಾವಣೆ ಮಾಡುವಂತದ್ದು ಅಥವಾ ಪರಿಷ್ಕರಣೆ ಮಾಡುವಂತದ್ದು ಕೆಲಸಕ್ಕೆ ಸರ್ಕಾರ ಮುಂದೆ ಬರಲಿಲ್ಲ. ಕೆಲವೆಲ್ಲ ಸುದ್ದಿಗಳು ಆಗ್ತದೆ, ಹೂವ ಸುದ್ದಿಗಳು. ಅದು ಬಿಟ್ರೆ ನಮ್ಗೆ ನಾನೊಬ್ಬ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ತಾಲೂಕು ಅಧ್ಯಕ್ಷನಾಗಿ ನಮ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಸರ್ಕಾರದಿಂದ ಇಷ್ಟವರೆಗೆ ಬರಲಿಲ್ಲ. ಬಟ್ ಪರಿಷ್ಕರಣೆ ಅಂದ್ರೆ ಈ ಮರಣ ಹೊಂದಿದವರ ಅವರ ಅಕೌಂಟ್ಗೆ ಹಣ ಹೋಗುವಂತ ಇಂಥ ಕೆಲವು ಸಂಶುದ್ಧ ವರದಿಯನ್ನು ಸರ್ಕಾರ ಕೇಳಿರ್ಬೋದು. ಅಷ್ಟು ಬಿಟ್ರೆ ಬೇರೆ ಯಾವುದೇ ಮಾಹಿತಿ ನಮ್ಗೆ ಇಲ್ಲ. ಈ ಯೋಜನೆಗಳು ಯಾರಿಗೆ ಮುಟ್ಟಬೇಕು ಅಂತವರಿಗೆ ಮುಟ್ಟಬೇಕು, ಯಾರು ಅರ್ಹ ಫಲಾನುಭವಿಗಳು ಅವರಿಗೆ ಹೋಗ್ಬೇಕು ಇಂಥ ಯೋಜನೆ. ಬಿಟ್ರೆ ಇದು ಪೋಲ್ ಆಗುವಂತ ಆಗ್ಬಾರ್ದು ಎಂಬ ದೃಷ್ಟಿ ಸರ್ಕಾರದ ಮೇಲೆ ಇರ್ಬೋದು. ಈ 5 ಯೋಜನೆಗಳು ಯಾರಿಗೆ ಅಗತ್ಯತೆ ಇದೆ, ಯಾರಿಗೆ ಬೇಕು ಅಂತವರನ್ನು ಕೆಲವು ನಿಮ್ಮ ಮಾಧ್ಯಮಗಳಲ್ಲಿ ನಾವು ಕೇಳುದು ಎಲ್ಲ ಕೇಳ್ತಾ ಇದ್ದೇವೆ. ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ, ಯಾರಿಗೆ ಸಿಗ್ಬೇಕು ಅವರಿಗೆ ಸಿಗ್ತಾ ಇಲ್ಲ, ಯಾರಿಗೆ ಸಿಗ್ಬಾರ್ದು ಅವರಿಗೆ ಅಂತವರಿಗೆ ಸಿಗ್ತದೆ ಅಂತ ಸಣ್ಣ ಪುಟ್ಟ ಕೆಲವು ಏನು ತಪ್ಪುಗಳು ಆಗಿದ್ರೆ ಖಂಡಿತ ಅದನ್ನು ಸರ್ಕಾರ ಸರಿಪಡಿಸಿದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇಂಥ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅದನ್ನು ಸರಿಪಡಿಸುವ ಕೆಲಸ ಅವ್ರು ಮಾಡ್ತಾರೆ. ಮತ್ತೆ ಯಾವುದೇ ಗೊಂದಲ ಬೇಡ, ಜನರಿಗೆ ಈ 5 ಯೋಜನೆಗಳನ್ನು ಯಥಾವತ್ತವಾಗಿ ಇದು ಮುಂದೆ ಜಾರಿ ಆಗ್ತದೆ ಎಂಬುದು ನನ್ನ ವಿಶ್ವಾಸ ಇದೆ.